ಹೇ ಹಾಯ್ ಗೈಸ್, ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಿಗರ್ ರನ್. ಗೈಸ್ ಮತ್ತೆ ಭಾಳ ದಿನ ಆಯ್ತು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಫ್ರೀ ಸಿಕ್ಕಾದತ್ತು ವಿಡಿಯೋ ಮಾಡ್ಲತ್ತಿದ್ದೆವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದೆವು. ಗೈಸ್ ನಮ್ಮ ಎಲ್ರಿಗೆ ಗೊತ್ತಿದ್ದಂಗೆ ನೀವೆಲ್ಲರೂ ನಮಗೆ ಬಿಜಾಪುರದಾಗ ಇರೋ ಗೋಲ್ ಗುಮ್ಮಟ್ ನೋಡೇ ಇರ್ತೀರಿ. ಆದರೆ ಇದಕ್ಕೆ ಮುಂಚೆ ಅಂದರೆ ಈಗಿರೋ ಗೋಲ್ ಗುಮ್ಮಟ್ಗಿಂತ ಮುಂಚೆ ಒಂದು ಗೋಲ್ ಗುಮ್ಮಟ್ ಆದಿಲ್ ಶಾಹಿ ಅವ್ರು ಕಟ್ಟಕ್ಕೆ ಪ್ಲಾನ್ ಮಾಡ್ರಿ ಗೈಸ್. ಆ ಗೋಲ್ ಗುಮ್ಮಟ್ ನಾವು ಇವತ್ತು ನೋಡಕ್ಕೆ ಬಂದಿದ್ದೀವಿ. ಆ ಕಡೆ ತೋರಿಸ್ರಿ. Okay, let's go. ಇದು ಅರ್ಧಕ್ಕೆ ಬಿಟ್ಟರೆ ಗೈಸ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಗೈಸ್ ಇದೇ ನೋಡ್ರಿ ಫಸ್ಟ್ ಬಿಲ್ಡೆಡ್ ಗೋಲ್ ಗುಂಬಜ್. ಈ ಗೋಲ್ ಗುಂಬಜ್ ಇತಿಹಾಸ ಏನು, ಮತ್ತು ಇದು ಹಿನ್ನೆಲೆ ಏನು, ಮತ್ತು ಇದು ಯಾಕೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರು, ಮತ್ತು ಇದಕ್ಕೆ ಇದ್ರ ಮೇಲ್ಗಡೆ ಗುಂಬಜ್ ಯಾಕೆ ಮಾಡಲಿಲ್ಲ ಅಂತ ನಮ್ಮ ವಿಶ್ವನಾಥ್ ಬ್ರೋ ಅವ್ರು ತಿಳಿಸ್ಕೊಡ್ತಾರೆ. ಮೊದಲೇನು ಇಲ್ಲೇ ಕಟ್ಟಾಕ ಪ್ಲಾನ್ ಹಾಕಿದ್ರಂತ, ಅರ್ಧ ಇದು ಬಿಟ್ಟು ಅಲ್ಲಿ ಪ್ಲಾನ್ ಹಾಕಿ ಅಲ್ಲಿ ಕಟ್ಟಾರ. ಹೌದ್ರಿ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರ ಇತಿಹಾಸಗಳು ತಿಳಿಸೋ ಮಾಹಿತಿ ಪ್ರಕಾರ ಇದೇ ಸ್ಥಳದೊಳಗೆ ಗೋಲ್ ಗುಂಬಜ್ ನಿರ್ಮಾಣ ಮಾಡ್ರಿ ಅಂತೆ ಆ ಕಾಲದ ಅರಬ್ ಇಂಜಿನಿಯರ್ ಒಬ್ಬ ಆದಿಲ್ ಶಾಹಿ ಅವರಿಗೆ ಹೇಳಿದ್ನಂತ್ರಿ. ಆದ್ರೆ ಕಾಲಕ್ರಮೇಣ ಈ ಸ್ಮಾರಕ ಅರ್ಧ ವರ್ಷ ಪೂರ್ತಿ ಆದಕರ ಗುಂಬಜ್ನಾಗ ಒಂದ್ ಮಿನಾರ್ ಸ್ವಲ್ಪ ಬಾಗೋದಕ್ ಸ್ಟಾರ್ಟ್ ಮಾಡ್ತದ. ಸೊ ಇದ್ರಿಂದ ಅವ್ರು ಆರಿಸ್ಕೊಂಡಿರೋ ಸ್ಥಳ ಸಮದಟ್ಟಾಗಿಲ್ಲ, ಮತ್ತೆ ಸ್ಥಳ ಆಯ್ಕೆ ಅನ್ನೋದು ತಪ್ಪಾಗ್ಯದ ಅನ್ನೋದು ಅವ್ರಿಗೆ ಆಳಾಗಿ ರಿಯಲೈಸ್ ಆಗ್ತದ. ಅಂದ್ರೆ ಇಲ್ಲಿ ಸ್ಥಳ ಅನ್ನೋದು ಒಂದೇ ಸ್ಟೇಟ್ ಒಳಗಿಲ್ಲ, ಯಾಕಂದ್ರೆ ಇದು ಒಂದು ಸ್ವಲ್ಪ ಗುಡ್ಡಗಾಡ ಪ್ರದೇಶ ಅದ. ಸೊ ಅದರಿಂದ ಇಲ್ಲಿ ನೆಲ ಅನ್ನೋದು ಒಂದೇ ಲೆವೆಲ್ ಇಲ್ಲ ಅನ್ನೋ ಕಾರಣಕ್ಕ ಅವ್ರು ಅರ್ಧಕ್ಕೆ ಸ್ಟಾಪ್ ಮಾಡ್ತಾರೆ. ಆಕ್ಚುಲಿ ಯಾಕಂದ್ರೆ ಹೇಳ್ಬೇಕಂದ್ರೆ ಇದು ಸೇಮ್ ಟು ಸೇಮ್ ಯಥಾವತ್ ಗೋಲ್ ಗುಮ್ಟನೇ ಇದು. ಒಂದು ಲಾಕ್ ಮಾಡ್ಕೇಶನ್ ಅದೇ ಇಂಟರ್ಲಾಕ್ ಸಿಸ್ಟಮ್ ಒಳಗ ಒಂದೊಂದು ಕಲ್ಲು ನೋಡ್ರಿ ನೀವು, ಮುಂದ ಸೈಜ್ ಸ್ವಲ್ಪ ಕಡಿಮೆ ಅದ, ಹಿಂದ್ ಸೈಜ್ ಹಂಗೆ ಜಾಸ್ತಿ ಟ್ರಯಾಂಗಲ್ ಶೇಪ್ನಾಗ ಒಂದು ಲಾಕ್ ಆಗ್ಲಿಕ್ಕೆ ಈ ತರ ಮಾಡ್ಯಾರ. ಅದು ಆ ಕಲ್ಲಿಂದು ಒಂದಕ್ಕೊಂದು ಹಿಂಗ ಒಳಗೆ ಹಿಂಗ ಪ್ರೆಸ್ ಮಾಡಿದ್ರೆ ಆಯ್ತು ಇಂಟರ್ಲಾಕ್ ಆಗ್ತವ. ಗೈಸ್ ನೋಡ್ಬೋದು ನೀವು, ಸೇಮ್ ಗೋಲ್ ಗುಂಬಜ್ ಇದ್ದಂಗೆ ಗೋಲ್ ಗುಂಬಜ್ ಮುನ್ನು ಈ ರೀತಿ ಅಂಡರ್ಗ್ರೌಂಡ್ ಹೊಲಕ್ಕ ಈ ರೀತಿ ಶೇಪ್ ಅದ. ಆಕ್ಚುಲಿ ಏನ್ ಹೇಳ್ತಾರೆ ಬ್ರದರ್ ಅಂದ್ರೆ, ಈ ಕಲ್ಗಳು ಏನವಲ್ಲ ಹಿಂಗ ಟ್ರಯಾಂಗಲ್ ಶೇಪ್ದಾಗ ಈ ಕಲ್ಲ ಈ ಇಲ್ಲೊಂದ್ ಕಲ್ಲ ಟ್ರಯಾಂಗಲ್ ಬತ್ತಂದ್ರ ಈ ಒಂದಕ್ಕೊಂದು ಹಿಂಗ ಪ್ರೆಸ್ ಮಾಡಿದ್ರೆ ಇತ್ತು ಕುಂಡಿರ್ತಾವ. ಸೊ ಹಳಗೇನಾದ ಸಿಮೆಂಟಿಂದು ಅವಶ್ಯಕತೆ ಇರ್ತಲ್ಲ, ಈ ಸುಣ್ಣ ಮತ್ತೆ ಗಚ್ ಮಿಕ್ಸ್ ಮಾಡಿ ಈ ರೀತಿ ಒಂದಕ್ಕೊಂದು ಇಂಟರ್ಲಾಕ್ ಒಳಗ ನಡೆಸ್ತಾರೆ. ಸೊ ಆದ್ರಿಂದ ಈ ಪೂರ್ತಿ ಎಂಟೈರ್ ಕಲ್ಲಿಂದ ಏನದ ಅಂದ್ರೆ ಒಂದ್ ರೀತಿ ಗೋಪುರ ಪ್ಲೇ ಪೂರಾ ಹಿಂಗ್ ನಿಂತು ಬಿಡ್ತದೆ. ಇದು ಸೇಮ್ ಟು ಸೇಮ್ ಗೋಲ್ ಗುಂಬಜ್ ಅಪ್ಲೇನೆ ಇದು ಬಿಲ್ಡ್ ಮಾಡಲು ಟ್ರೈ ಮಾಡಿರು. ಮತ್ತೆ ಅಲ್ಲಿ ಮ್ಯಾಲ ಸಮಾಧಿ ಕಾಣಿಸ್ತಾವ, ಆದ್ರೆ ಅವು ಕಳೆ ಬರವ, ಆದ್ರೆ ರಿಯಲ್ ಆಗ ಸಮಾಧಿ ಅವೇನ ಏನ್ ನೋಡ್ಬೇಕು ಹೋಗಿ ಗೈಸ್, ನಿಮ್ಗೆ ತೋರಿಸ್ತೇವ್ರಿ. ಸೊ ಅದರಿಂದ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋ ಕೊನೆಯವರೆಗೂ ನೋಡಿ. ಗೋಲ್ ಗುಂಬಜ್ದಾಗ ಏನಾಗ್ತಾನ, ಇಲ್ಲಿ ಕರೆಕ್ಟ್ ಇಲ್ಲಿ ಹಿಡಿದು ಇದು ತೊಗೊಂಡ್ರಲ್ಲ ಪ್ಲೇಸ್, ಇಲ್ಲಿ ಕರೆಕ್ಟ್ ಇಲ್ಲಿ ತರ ಮ್ಯಾಲ ನಾವು ತಿರ್ಗಾಡಪ್ಲೆ ಇದು ಮಾಡ್ರ. ಆದ್ರೆ ಈ ಗೋಲ್ ಗುಂಬಟ ಒಳಗೆ ಏನಂದ್ರೆ ಪೂರಾ ಡೌನ್ ಆಗ್ಯದ. ಸೊ ಇದಾದ ಬಳಿಕ ಅವ್ರು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋರು ಇದ್ರು, ಪೂರಾ ಇಲ್ಲಿ ತನ ಬೇಸ್ ತೊಗೊಳೋರು ಇದ್ರು. ಸೊ ಇದ್ರ ಮೇಲೆ ನಡ್ಕೊಂಡು ಹೋಗ್ಲೇ ಮಾಡೋರು ಇದ್ರು. ಈಗ ಭಾಳ ಬಂದು ನೋಡ್ಲಿಕ್ಕೆ ಬಂದಾರ ಬಿಜಾಪುರದಾಗ. ಅಲ್ಲಿ ನೋಡ್ರಿ ಮ್ಯಾಲ ಈಗ ಪೂರಾ ಗೋಲ್ ಗುಮ್ಮಟ ಒಳಗಣ ಪೂರಾ ಇಲ್ಲಿ ತನ ಅದ ಬೇಸ್ ಅದು. ಆದ್ರೆ ಇಲ್ಲಿ ಈ ದಿನ ಕೆಳಗೆ ಅದಾವ್ರು ಇನ್ನ ಮ್ಯಾಲ ಕಟ್ಕೊಳ್ಳೋರಿದ್ರು. ಅದೇ ಇದು ಇನ್ನ ಕಟ್ಟವ್ರಿದ್ರು, ಪ್ಲಾನ್ ಮಿಸ್ ಆಗಿ ನೋಡಿ. ಸಮಾಧಿ ಕಳೆ ಬರೋನು ಸೇಮ್ ಅಲ್ಲಿ ಗೋಲ್ ಗುಮ್ಮಟದ ಆಂಗಲ್ ಹಂಗೆ ಪೂರ್ತಿ ಯಥಾ ಗೋಲ್ ಗುಮ್ಮಟನ ನೋಡಿದ್ರು. ಮಕ್ಕಳದು ಮತ್ತೆ ಇದು ಮತ್ತೆ ಆದಿಲ್ ಶಾಹಿ ಮಾಡೋರು ಇದ್ರ ಕಾಣಿಸ್ತದೆ. ಅದನ್ನ ಕ್ಯಾನ್ಸರ್ ಏನ್ ಬ್ಯಾರೆ ಇದು ಯಾರ್ದ ಕಳೆ ಬರ ಆದೇನೆ ಅದಕ್ಕೂ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಏನ್ರ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ. ತಳಗ ಅಂಡರ್ಗ್ರೌಂಡ್ ಮತ್ತೆ ಇಲ್ಲಿ ಯಾರ ಸಮಾಧಿ ಅದ, ಅಲ್ಲಿ ಯಾರ ಸಮಾಧಿ ಅದ, ಹೆಂಗ್ ಗೊತ್ತಾಗ್ತದೆ ಯಾರಿಗೂ? ಯಾರ ಸಮಾಧಿ ನನಗೆ ಗೊತ್ತಿಲ್ಲಣ್ಣ. ಈ ಮತ್ತೆ ಇದು ಇತಿಹಾಸ ಒಳಗೆ ಎಲ್ಲಿ ದಾಖಲೆನೂ ಇಲ್ಲಿದು ಯಾರ ಸಮಾಧಿ ಇದು ಏನು, ಮತ್ತೆ ಇದು ಇದ್ಯಾಕೆ ಇಲ್ಲಿಗೆ ನಿಲ್ಲಿಸಿದ್ರು ಅಂತ ನನಗೆ ಇತಿಹಾಸ ದಾಖಲೆ ಇಲ್ಲ. ಆದ್ರೆ ಕೆಲವು ಪುರಾವೆಗಳು ಹೇಳೋ ಪ್ರಕಾರ ಅದೇ ಪ್ಲೇಸ್ ಹೇಳೋದಲ್ಲ, ಸ್ಥಳ ಆಯ್ಕೆ ತಪ್ಪಾಗಿರ್ತವೆ. ಸೊ ಆದ್ರಿಂದ ಅವ್ರು ನಡೆಸಿರ್ತಾರ. ಮತ್ತೆ ಇದ್ರ ತಳಗ ಅಂಡರ್ಗ್ರೌಂಡ್ ಒಳಗೆ ಕಳೆ ಬರೋಣ ಆವತ್ತನ ಅವ್ನು ನೋಡ್ಬೇಕೇನ ಚೆಕ್ ಮಾಡಿ. ಮತ್ತೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ ಗೈಸ್, ಇದು
ಗ್ರೇ ಬಸ್ಟಾಲತ್ ಸ್ಟೋನ್ ಬರ್ತದ ಅಂದ್ರೆ ಈ ಕಲ್ಲ ಇಲ್ಲಿ ನಮ್ಮ ಬಿಜಾಪುರ ಸುತ್ತಮುತ್ತ ಅಂದ್ರೆ ಬಿಜಾಪುರದಾಗ ಅಲ್ಲಿ ಬಿಜಾಪುರ ಸುತ್ತಮುತ್ತ ಎಲ್ಲಿ ಸಿಗಲ್ಲ ಅಂತ ಕಲ್ಲನ್ನ ಇವ್ರು ಇಂಪೋರ್ಟ್ ಮಾಡ್ಕೊಂಡು ಅಲ್ಲಿ ಬೇರೆ ದೇಶದಿಂದ ತರ್ಸ್ಯಾರೋ ಎಲ್ಲಿ ತರ್ಸ್ಯಾರೋ ಒಟ್ಟು ಇಂಪೋರ್ಟ್ ಮಾಡ್ಕೊಂಡು ಇಂಥ ಬೃಹತ್ ಆಗಿರೋ ಕಟ್ಟಡ ಕಟ್ಟರ ಅದರ ಅರ್ಧಕ್ಕೆ ಬಿಟ್ಟದ್ದು ಒಂದು ರೀತಿ ಬೇಜಾರು. ಎಲ್ಲ ಇಲ್ಲೇ ಪ್ಲಾನ್ ಆಗಿತ್ತು. ಲಾಸ್ಟ್ ಮೂಮೆಂಟ್ ಒಳಗೆ ಏನಾಯ್ತು ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಕಟ್ಟ. ಈ ಡಿಸೈನ್ ನೋಡಿ, ಈ ಸೈಡ್ ಯಾವ ಡಿಸೈನ್ ಅಣ್ಣ? ಇಲ್ಲ ಐತು. ಇದು ಒಂದು ಈ ಡಿಸೈನ್ ಬಿ ನೋಡ ಹಳೆ ಮಷಿನ್ ಇದಿತ್ಲ ಏನಿದಿತ್ಲ ಎಲ್ಲ ಕೈಲೇನೆ ಟೆಕ್ನಾಲಜಿ. ಆ ಕಾಲದಾಗ ಟೆಕ್ನಾಲಜಿನೇ ಇದ್ದಿತ್ತಿಲ್ಲ ಗೈಸ್. ನೋಡಿ ಯಾವ ರೀತಿ ಮಾಡಿರ್ಬೋದು ನೋಡ್ರಿ ನೀವೇ ಅಣ್ಣ. ಈ ಕಲ್ಲರ್ ಹೆಂಗಿದು ಮಾಡ್ರಿ ಅಣ್ಣ ಹಿಂಗ ನೋಡ್ರಿ ಗೈಸ್. ಗೈಸ್ ಇನ್ನೊಂದೇನಂದ್ರೆ ಆ ಮಿನಾರ್ ನಡುವ ಮತ್ತು ಈ ನಿಮ್ಮ ಮಿನಾರ್ ನಡುವ ಸ್ವಲ್ಪ ಅಂದ್ರೆ ತುಸು ಜಾಗ ಬಿಟ್ರ ಈ ಕಡೆ ಸೈಡ್ನು ಈ ಮಿನಾರ್ ಈ ಮಿನಾರ್ ನಡುವ ಸ್ವಲ್ಪ ಜಾಗ ಬಿಟ್ರ ಆದ್ರೆ ಈ ಕಡೆ ನಡುವ ಹೆಚ್ಚು ಗ್ಯಾಪ್ ಬಿಟ್ರ ಗೈಸ್. ಸೊ ಯಾವ ರೀತಿ ಗೋಲ್ ಗುಂಬಾಜ್ ಒಳಗೆ ಇಲ್ಲಿ ಒಂದು ಬ್ಲ್ಯಾಕ್ ದ್ವಾರ ಬಾಗ್ಲ ಬಂದ್ ಮಾಡ್ರ. ಸೊ ಆ ದ್ವಾರ ಬಾಗ್ಲ ಇಲ್ಲಿನೂ ಅಡಾಪ್ಟ್ ಮಾಡೋರಿದ್ರು. ಸೊ ಆದ್ರಿಂದ ಇಟ್ಟು ಜಾಗ ಬಿಟ್ರು. ನಿಮ್ಗೆ ಗೊತ್ತಿಟ್ಟೆ, ನಿಮ್ಗೇನು ಗೊತ್ತದ ಹೇಳ್ರಿ ಅದು. ಇದು ಗೋಲ್ ಗುಂಬಾಜ್ ಹಿನ್ನೆಲೆ ಹೇಳಿ ಹೇಳು. ಶಾ ಬೇಗಂ ದೇವರದಾರ್ರಿ. ಜಾ ಬೇಗಂ ಯಾರು? ಹೆಂಡತಿ ಆದಿಲ್ ಶಾಹಿ ಹೆಂಡತಿಲ್ಲ. ನಿಮ್ ದೇವ್ರ ಇಲ್ಲೇ ಇರ್ತೀರಿ? ಅದು ಇದು ಆ ಗೋಲ್ ಗುಮ್ಮಟ್ ನೋಡ್ರಿ. ಇದು ಗೋಲ್ ಗುಮ್ಮಟ್ ಆಗೋದು, ಅದು ಗೋಲ್ ಗುಮ್ಮಟ್ ಆಗೈತಿ. ಫಸ್ಟಿಗೆ ಇದೇ ಮಾಡ್ಲಿಕ್ಕೆ ಇದು ಮಾಡಿರು. ಯಾಕೆ ಬಿಟ್ರಿ ಮತ್ತೆ? ಅದು ಬರೋಬ್ಬರ ಆಗಲ್ಲ. ಅಲ್ಲಿರೋ ಸ್ಥಳೀಯ ಹುಡುಗರು ಮತ್ತು ಅಲ್ಲಿರೋ ASI ನೋಟಿಸ್ ಪ್ರಕಾರ ಇದು ಜಹಾನ್ ಬೇಗಂಗಳರ ಸಮಾಧಿ ಆದಂತ್ರಿ ಗೈಸ್. ಅಂದ್ರೆ ಜಹಾನ್ ಬೇಗಂ ಆದಿಲ್ ಶಾಹಿ 1ನೇ ಹೆಂಡತಿ ಆಗಿರ್ತಾರ. ಸೊ ಅವ್ರ ಸಮಾಧಿ ಈ ಸ್ಮಾರಕ ಒಳಗೆ ಆದತ್ತೆ ಹೇಳ್ತಾರ.